ಡೆವಿಲ್ ಮೂವಿ ಸರಾಗವಾಗಿ 100 ದಿನ ತಲುಪೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸರ್ಕ್ಯುಲರ್. ನಾನು ನಿಮ್ಮ ಪುನೀತ್. ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಿರೋ ವಿಷಯ ಕನ್ನಡದ ಸಿನಿ ಪ್ರೇಕ್ಷಕರಿಗೆ ಹಬ್ಬ. ಅಭಿಮಾನಿಗಳೆಲ್ಲ ಶಾಂತ ರೀತಿಯಲ್ಲಿ ವರ್ತಿಸಬೇಕು. ಸ್ನೇಹಿತರೆ, ಈಗಾಗಲೇ ನಮ್ಮ ಚಂದನವನ ಸ್ಯಾಂಡಲ್ವುಡ್ 2025 ಮೊದಲಾರ್ಧದಲ್ಲಿ ಸೂ ಫ್ರಮ್ ಸೋನಾ ಅಭೂತಪೂರ್ವವಾದಂತಹ ಯಶಸ್ಸನ್ನ ಕಂಡು ಮುನ್ನುಗ್ತಾ ಇದೆ. ಈಗ ಸಿನಿ ರಸಿಕರಿಗೆ ಒಂದು ರೀತಿ ಹಬ್ಬ ಅಂತಾನೆ ಹೇಳ್ಬೋದು. ಸಾಲುಗಟ್ಟಿ ನಿಂತಿದ್ದಾವೆ ದೊಡ್ಡ ದೊಡ್ಡ ನಟರ, ದೊಡ್ಡ ದೊಡ್ಡ ತಾರೆಯರ ಸಿನಿಮಾಗಳು. ಸಿನಿ ರಸಿಕರು ಯಾವ ಸಿನಿಮಾ ನೋಡಬೇಕು, ಯಾವ ಸಿನಿಮಾ ಬಿಡಬೇಕು ಅಂತ ಬೇರೆ ಆಪ್ಷನ್ ಎಲ್ಲ ಸಿನಿಮಾನು ನೋಡ್ಲೇಬೇಕು. ಆ ರೀತಿಯ ಇಕ್ಕಟ್ಟಿಗೆ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು. ಆ ಚಿತ್ರಗಳು ಯಾವ್ಯಾವು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ವರ್ಷಾಂತ್ಯದಲ್ಲಿ ತೆರೆ ಕಾಣ್ತಾ ಇರುವಂತ ಅತಿ ಮುಖ್ಯವಾದ ಚಿತ್ರಗಳಲ್ಲಿ ಮೊದಲನೇದು ಕಾಂತಾರ ಚಾಪ್ಟರ್ 2, ಅಂದ್ರೆ ಕಾಂತಾರ ಚಾಪ್ಟರ್ 1 ಅಂತಾನೆ ಇದನ್ನು ಕರೀತಾರೆ. ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ಆಗಿರೋದ್ರಿಂದ ಇದೊಂದು. ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಮತ್ತೆ ಕಾಂತಾರ 2 ಎರಡೂ ಕೂಡ ಅಕ್ಟೋಬರ್ ಆಸುಪಾಸಿನಲ್ಲಿ ತೆರೆ ಕಾಣೋಕೆ ಸಜ್ಜಾಗಿದ್ದಾವೆ. ಕಾಂತಾರ 2 ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಅಕ್ಟೋಬರ್ 2 ಅಂತ. ಆದರೆ ಲ್ಯಾಂಡ್ ಲಾರ್ಡ್ ಅಕ್ಟೋಬರ್ 11 ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಅಧಿಕೃತವಾದಂತಹ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಅಕ್ಟೋಬರ್ ಅಥವಾ ನವೆಂಬರ್ ಆಸುಪಾಸಲ್ಲಿ ಲ್ಯಾಂಡ್ ಲಾರ್ಡ್ ತೆರೆ ಕಾಣಲಿದೆ ಅಂತ ಸಿನಿ ಮೂಲಗಳು ತಿಳಿಸಿದಾವೆ. ಸ್ನೇಹಿತರೆ, ನಿಜವಾಗ್ಲೂ ಸಿನಿ ರಸಿಕರನ್ನ ಎಕ್ಸೈಟ್ಮೆಂಟ್ಗೆ ನೂಕಿರೋದು ಡಿಸೆಂಬರ್ ತಿಂಗಳು. ಯಾಕಂದ್ರೆ ಡಿಸೆಂಬರ್ 12ಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಡೆವಿಲ್ ಚಿತ್ರ ತೆರೆ ಕಾಣ್ತಾ ಇದ್ರೆ, ಡಿಸೆಂಬರ್ 25 ಕ್ರಿಸ್ಮಸ್ ದಿನದಂದು 2 ಚಿತ್ರಗಳು ತೆರೆ ಕಾಣ್ತಾ ಇದ್ದಾವೆ. ಒಂದು, ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಅಭಿನಯಿಸಿರುವಂತಹ ಮಾರ್ಕ್. ಸೆಂಚುರಿ ಸ್ಟಾರ್ ಶಿವಣ್ಣ ಅವರು ಅಭಿನಯಿಸ್ತಿರುವಂತಹ, ಅವ್ರ ಜೊತೆಗೆ ರಿಯಲ್ ಸ್ಟಾರ್ ಉಪೇಂದ್ರ, ಅವ್ರ ಜೊತೆಗೆ ಸೂ ಫ್ರಮ್ ಸೋನಾ ಈಗ ತಾನೇ ಅದ್ಭುತವಾದಂತಹ ಯಶಸ್ಸನ್ನು ಗಳಿಸಿರುವಂತಹ ರಾಜ್ಬಿ ಶೆಟ್ಟಿ, ಈ 3 ಜನ ಅಭಿನಯಿಸಿರುವಂತಹ 45 ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾಗಳ ನಿರ್ದೇಶಕರ ಪೈಕಿ ನೋಡೋದಾದ್ರೆ, ಡೆವಿಲ್ ಸಿನಿಮಾನ ಪ್ರಕಾಶ್ ವೀರ್ ಅವರು ನಿರ್ದೇಶನ ಮಾಡ್ತಾ ಇದ್ರೆ, ಮಾರ್ಕ್ ಸಿನಿಮಾನ ಈಗಾಗಲೇ ಸುದೀಪ್ ಅವ್ರಿಗೇನೆ ಮ್ಯಾಕ್ಸ್ ಚಿತ್ರದ ಮೂಲಕ ಒಂದು ದೊಡ್ಡ ಯಶಸ್ಸನ್ನ ತಂದ್ಕೊಟ್ಟಿರುವಂತಹ ವಿಜಯ್ ಕಾರ್ತಿಕೇಯ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಇನ್ನ ಶಿವರಾಜ್ ಕುಮಾರ್ ಅವರು, ಉಪೇಂದ್ರ ಅವರು, ರಾಜ್ಬಿ ಶೆಟ್ಟಿ ಅವರು ನಟನೆ ಮಾಡ್ತಾ ಇರುವಂತಹ 45 ಸಿನಿಮಾವನ್ನ ಸಂಗೀತ ನಿರ್ದೇಶಕರಾದಂತಹ ಅರ್ಜುನ್ ಜನ್ಯ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಒಂದು ಚಿತ್ರದ ಯಶಸ್ಸಿನಲ್ಲಿ ಸಂಗೀತದ ಪಾತ್ರ ಬಹಳ ದೊಡ್ಡ ಮಟ್ಟದಲ್ಲಿರುತ್ತೆ. ಈ 45 ಚಿತ್ರಕ್ಕೆ ಅರ್ಜುನ್ ಜನ್ಯ ಅವರೇ ಸಂಗೀತ ನಿರ್ದೇಶನ ಮಾಡ್ತಾ ಇದ್ರೆ, ಈಗ ಟ್ವಿಸ್ಟ್ ಏನು ಅಂದ್ರೆ, ಡೆವಿಲ್ ಮತ್ತೆ ಮಾರ್ಕ್ ಈ 2 ಸಿನಿಮಾಗೂ ಕೂಡ ಅಜನೀಶ್ ಲೋಕನಾಥ್ ಅವರೇ ಸಂಗೀತ ನಿರ್ದೇಶಕರಾಗಿದ್ದಾರೆ. ಈಗಾಗಲೇ ಡೆವಿಲ್ ಚಿತ್ರದ ಇದ್ರೆ ನೆಮ್ಮದಿಯಾಗಿರ್ಬೇಕು ಸಾಂಗ್ ರಿಲೀಸ್ ಆಗಿ ಅದ್ಭುತವಾದಂಥ ಯಶಸ್ಸನ್ನ ಕಂಡು ಇನ್ನೂ ಕೂಡ ಮುನ್ನುಗ್ತಾ ಇದೆ. ಇನ್ನು ಮ್ಯಾಕ್ಸ್ ಸಿನಿಮಾದಲ್ಲಿ ಈಗಾಗಲೇ ಟೈಟಲ್ ಟೀಸರ್ ಬಿಟ್ಟಿದ್ರು. ಅದರಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಈಗ ಮತ್ತೆ ಟೈಟಲ್ ಟೀಸರ್ ಪ್ರೋಮೋದು ಒಂದು ಗ್ಲಿಮ್ಸ್ ಬಿಟ್ಟಿದ್ರು ಸಾಂಗಿದ್ದು, ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅಜನೀಶ್ ಲೋಕನಾಥ್ ಅವರು 2 ಸಿನಿಮಾದಲ್ಲೂ ಸಂಗೀತ ನಿರ್ದೇಶನ ಮಾಡಿ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತವ್ರೆ ಅಂತ ಡಿಸೆಂಬರ್ವರೆಗೂ ಕಾಯ್ಬೇಕು. ಮಾರ್ಕ್ ಬಗ್ಗೆ ಹೇಳೋದಕ್ಕೆ ಜಾಸ್ತಿ ಏನು ಉಳಿದಿಲ್ಲ. ಯಾಕಂದ್ರೆ ಈಗಾಗಲೇ ಇದೇ ಚಿತ್ರತಂಡ ಮ್ಯಾಕ್ಸ್ ಸಿನಿಮಾ ಮುಖಾಂತರ ತಮ್ಮ ತಾಕತ್ತೇನು, ತಮ್ಮ ಕೆಪಾಸಿಟಿ ಏನು, ತಾವು ಸಿನಿಮಾ ಮಾಡಿದ್ರೆ ಯಾವ ರೀತಿ ಸಿನಿಮಾ ಮಾಡ್ತೀವಿ ಅಂತ ಈಗಾಗಲೇ ದೇಶದ ಜನತೆಗೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಇದರಲ್ಲಿ ನಿರ್ದೇಶಕರಾಗಿರತಕ್ಕಂತಹ ವಿಜಯ್ ಕಾರ್ತಿಕೇಯ ಅವರು ಈಗಾಗಲೇ ಹೇಳಿರೋ ಪ್ರಕಾರ, ಮ್ಯಾಕ್ಸ್ ಅಲ್ಲಿ ಏನ್ ಆಕ್ಷನ್ ಇದೆಯೋ ಅದಕ್ಕಿಂತ 10 ಪಟ್ಟು ಹೆಚ್ಚಿಗೆ ಆಕ್ಷನ್ ಇರುತ್ತೆ. ಮತ್ತೆ ಸುದೀಪ್ ಅವರು ಅದಕ್ಕಿಂತ 10 ಪಟ್ಟು ಹೆಚ್ಚಿಗೆ ಅಗ್ರೆಸಿವ್ ಆಗಿ ಕಾಣ್ತಾರೆ ಅಂತ ಹೇಳಿದ್ದಾರೆ. ಇದರಲ್ಲಿ ಡ್ರ್ಯಾಗನ್ ಮಂಜು ಅವರು ಕೂಡ ಇರೋದ್ರಿಂದ ಸಿನಿಮಾದ ಎಕ್ಸ್ಪೆಕ್ಟೇಷನ್ಸ್ ಪೀಕ್ ಅಲ್ಲಿ ಇದೆ. ಸಿನಿಮಾ ಯಾವ ರೀತಿ ಮೂಡ್ ಬರುತ್ತೆ, ಈ ಸಿನಿಮಾನು ಕನ್ನಡ ಚಿತ್ರರಂಗದಲ್ಲಿ ದೇಶದಲ್ಲಿ ಮೋಡಿ ಮಾಡುತ್ತಾ ಅನ್ನೋದನ್ನ ಡಿಸೆಂಬರ್ 25 ಕಾದ್ ನೋಡ್ಬೇಕು. ಇನ್ನು ಡೆವಿಲ್ ಸಿನಿಮಾದ ನಿರ್ದೇಶಕರಾದಂತಹ ಪ್ರಕಾಶ್ ವೀರ್ ಅವರು, ಇವ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ್ರೆ, ಮಿಲನ ಮತ್ತೆ ವಂಶಿ, ಪುನೀತ್ ರಾಜ್ಕುಮಾರ್ ಅವರು ನಟಿಸಿರುವಂತಹ ಈ 2 ಸಿನಿಮಾವನ್ನ ನಿರ್ದೇಶನ ಮಾಡಿರೋರು ಇವರೇ. ಇದ್ರಲ್ಲಿ ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ಎಮೋಷನ್ ಮತ್ತೆ ಆಕ್ಷನ್ 2 ಮಿಶ್ರಿತವಾಗಿ ಡೆವಿಲ್ ಮೂಡ್ ಬರೋ ಸಾಧ್ಯತೆ ಹೆಚ್ಚಾಗಿದೆ. ಡೆವಿಲ್ ಮೂವಿ ಸರಾಗವಾಗಿ 100 ದಿನ ತಲುಪೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ. ಸ್ನೇಹಿತರೆ, ಇನ್ನು ಮುಖ್ಯವಾಗಿ 45 ಸಿನಿಮಾ ಬಗ್ಗೆ ಮಾತಾಡ್ತಾ ಬಂದ್ರೆ, ಅರ್ಜುನ್ ಜನ್ಯ ಅವರು ಇದುವರೆಗೂ ಸಂಗೀತ ನಿರ್ದೇಶನ ಮಾಡಿ ಇಡೀ ದೇಶದ ಗಮನ ಸೆಳೆದಿದ್ದಾರೆ. ಅವರು ನಿರ್ದೇಶಿಸಿರುವಂತಹ ಸಂಗೀತವನ್ನ, ಅವ್ರು ಬರೆದಿರುವಂತಹ ಸಂಗೀತದ ಸಾಲು ನೋಡ್ತಾ ಇದ್ರೆ ಇವತ್ತು ಅಗ್ಲಿಡಿ ಸಾಲಲ್ಲ, ಹೇಳ್ತಾನೆ ಹೋಗ್ಬೇಕಾಗುತ್ತೆ. ಇಂಥವ್ರು ಇದೇ ಮೊದಲ ಬಾರಿಗೆ ಸಿನಿಮಾನ ನಿರ್ದೇಶನ ಮಾಡೋಕೆ ಹೊರಟಿದ್ದಾರೆ. ಈ ಸಿನಿಮಾದ ಟೀಸರ್ಗಳನ್ನ, ಗ್ಲಿಮ್ಸ್ಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕ್ವಾಲಿಟಿ ಎಷ್ಟು ಅದ್ಭುತವಾಗಿ ಮೂಡ್ ಬಂದಿದೆ ಅಂತ. ಇದು ಅರ್ಜುನ್ ಜನ್ಯ ಅವರು ನಿರ್ದೇಶಿಸುತ್ತಿರುವಂತ ಮೊದಲನೇ ಸಿನಿಮಾ ಅಂತ ಯಾವ ಕಡೆಯಿಂದನೂ ಹೇಳೋಕ್ಕಾಗಲ್ಲ. ಅಷ್ಟು ಅದ್ಭುತವಾಗಿ ಈಗಾಗಲೇ ಅವರು ಸಾಬೀತುಪಡಿಸಿದ್ದಾರೆ ಸಿನಿಮಾ ನಿರ್ದೇಶಕರಾಗಿ. ಈ ಸಿನಿಮಾ ಹೇಗೆ ಮೂಡ್ ಬಂದಿದೆ ಅಂತ ಡಿಸೆಂಬರ್ 25ಕ್ಕೆ ಕಾದ್ ನೋಡ್ಬೇಕು. ಒಟ್ಟಾರೆ ದರ್ಶನ್ ಅವರಾಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ಶಿವಣ್ಣ ಅವರಾಗಿರ್ಬೋದು, ರಾಜ್ಬಿ ಶೆಟ್ಟಿ ಅವರಾಗಿರ್ಬೋದು, ಉಪೇಂದ್ರ ಅವರಾಗಿರ್ಬೋದು, ಆಕ್ಟಿಂಗ್ ವೈಸ್ ಇವ್ರ 5 ಜನನು ಕಂಪೇರ್ ಮಾಡೋಕೆ ಆಗೋದೇ ಇಲ್ಲ. ಆ ಆಕ್ಟಿಂಗ್ ಅವ್ರು ಏನು ಸಿನಿಮಾ ಕೊಡಬೇಕೋ ಅದಕ್ಕೆ 200% ಅವ್ರು ಕೊಟ್ಟಿರ್ತಾರೆ. ಇಲ್ಲಿ ಗೆಲ್ಲೋದು
ಸಿನಿಮಾದ ಕತೆ, ನಿರ್ದೇಶನ, ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಇದಷ್ಟೇ. ಆ್ಯಕ್ಟಿಂಗ್ ವೈಸ್ ಅವರು ಏನು ನ್ಯಾಯ ಸಲ್ಲಿಸ್ಬೇಕು ಅದನ್ನು ಸಲ್ಲಿಸಿರ್ತಾರೆ. ಇನ್ನು ನೀವು ಗಮನಿಸ್ಬೇಕಾಗಿರೋದು, ಈ ರೀತಿ ಸ್ಯಾಂಡಲ್ವುಡ್ಡಲ್ಲಿ ಸ್ಟ್ರೈಟ್ ಫೈಟ್ ಆಗಿದ್ದು 2016ರಲ್ಲಿ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡು ಮತ್ತು ಮುಕುಂದ ಮುರಾರಿ. ಅದನ್ನು ಬಿಟ್ಟರೆ ಈ ರೀತಿ ದೊಡ್ಡ ದೊಡ್ಡ ನಟರ ಸಿನಿಮಾಗಳು ಒಂದೊಂದೇ ದಿನ ಅಥವಾ 2 ದಿನ ಆಚೆ ಈಚೆ, 2 ವಾರ ಆಚೆ ಈಚೆ ಬರ್ತಾ ಇರೋದು ಇದೇ ಮೊದಲನೇ ಬಾರಿಗೆ. ಇದರಲ್ಲಿ ಅಭಿಮಾನಿಗಳು ಯಾವುದೇ ರೀತಿ ಗೊಂದಲಕ್ಕೊಳಗಾಗದೆ, ಗಲಾಟೆ ಮಾಡ್ಕೊಳ್ದೆ, ಕಮೆಂಟ್ಸಲ್ಲಿ ಗಲಾಟೆ ಮಾಡ್ಕೊಳ್ದೆ, ಎಲ್ಲರ ಸಿನಿಮಾನು ಥಿಯೇಟರ್ಗೆ ಹೋಗಿ ನೋಡಿ. ನಿಮಗೆ ಯಾವ ಹೀರೋ ಇಷ್ಟನೋ ಅವ್ರ ಸಿನಿಮಾನ ಮೊದಲು ನೋಡಿ, ಮಿಕ್ಕಿದವ್ರ ಸಿನಿಮಾ ನಂತರ ನೋಡಿ. ಆದರೆ ಎಲ್ಲರ ಸಿನಿಮಾನು ನೋಡಿ. ಯಾವ ಸಿನಿಮಾಗೂ ಏನಾದರೂ ಅವಹೇಳನಕಾರಿಯಾಗಿ ಹೇಳೋದಾಗಿರ್ಬೋದು, ಬ್ಯಾಡ್ ಕಮೆಂಟ್ ಮಾಡೋದಾಗಿರ್ಬೋದು, ಇಲ್ಸಲ್ದೆ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳೋದಾಗಿರ್ಬೋದು, ಇದೆಲ್ಲ ಬೇಡ ಅಂತ ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರ ಸಿನಿಮಾನು ನೋಡೋಣ, ಎಲ್ಲರಿಗೂ ಗೌರವ ಕೊಡೋಣ, ನಮ್ಮ ಸ್ಯಾಂಡಲ್ವುಡ್ನ, ನಮ್ಮ ಚಂದನವನನ ಬೆಳೆಸೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ. ಈಗಾಗಲೇ ಕನ್ನಡ ಚಿತ್ರತಂಡ, ಕನ್ನಡ ಚಿತ್ರ ಸ್ಯಾಂಡಲ್ವುಡ್ ಅಂತ ಹೇಳ, ಇನ್ನ ಅನ್ಬಾರ್ದು ಕಂಡ್ಲ, ಅದೇನು ತೊಂದರೆ ಇಲ್ಲ. ಇನ್ನು ಡೆವಿಲ್ ಬಗ್ಗೆ ಹೇಳ್ಬೇಕಂದ್ರೆ ಅಂತಾನೆ ಮಾತಾಡ್ಬೋದು. ಇನ್ನ ನಿಲ್ಸ್ಲಾ, ಯಾರು ಒಂಚೂರು ನಿಲ್ಸ ಬೈಬರ್ನ